ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜಿತಾ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ಏಜು 45 years. ನನಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಪದ್ಮಲತಾ ಅವರು. ಅವರು ಫಸ್ಟ್ ನನಗೆ ಇದನ್ನ ಮಾಡು, ಈ ಕ್ಲಾಸ್ ಕೇಳು ಅಂತ ಹೇಳಿದ್ರು. ಫಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರು, ಏನು ಹೇಳಿಲ್ಲ ಅವರು. ಫಸ್ಟ್ ಸುಮ್ಮನೆ ಕೇಳು ನೀನ್ ಅಷ್ಟೇ, ಇದನ್ನ ನೀನ್ ಕೇಳ್ಬಿಟ್ಟು ಆಮೇಲೆ ನೀನ್ ಮಾಡು, ನಿನ್ಗಾಗತ್ತೆ ಇದು. ಏನು ಇದು ಇಷ್ಟು ಬರೀ ಲಿಕ್ವಿಡ್ ಅಂತಿದ್ದಾರೆ, 24 days ನಾನ್ ಟ್ರಾವೆಲ್ ಮಾಡ್ಬೇಕು ಅಂತ ಎಲ್ಲ ಹೇಳ್ದೆ. ಎಲ್ಲ ಆಗತ್ತೆ ನಿನ್ ಕೈಯಲ್ಲಿ, ಎಷ್ಟು ಟೇಸ್ಟಿ ಆಗಿರುತ್ತೆ. ಇನ್ನ ಇದು ರೆಗ್ಯುಲರ್ ಸಾಲಿಡ್ ಕಿನ ಲಿಕ್ವಿಡ್ ಇದು ಈ ತರ ತಗೋ ಅಂತ ಹೇಳಿ ಎಲ್ಲ ನನ್ಗೆಲ್ಲ ಹಂಗೆ ತಗೋ ಹಿಂಗೆ ತಗೋ ಅಂತ ಎಲ್ಲ ಹೇಳಿದ್ರು. ಪಾಪ ಸಜೆಸ್ಟ್ ಮಾಡಿದ್ರು. ಮತ್ತೆ ಸರಿ ಆಯ್ತು ಅಂತ ಕ್ಲಾಸ್ ಕೇಳ್ದೆ. ನನ್ಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಿದೆ ನಾನು. ಏನನ ಆಗ್ಲಿ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಮಾಡ್ಬಿಟ್ಟೆ ನಾನು. ಮಧ್ಯದಲ್ಲಿ ಟ್ರಾವೆಲ್ ಎಲ್ಲ ಆಯ್ತು, ಟ್ರಾವೆಲಿಂಗ್ ಎಲ್ಲ ಆಯ್ತು 10 days. ಆದ್ರೂ ಓಕೆ, ಅದನ್ನು ಫೇಸ್ ಮಾಡೋಣ. ಗುರುಗಳು ಹೇಳಿದ್ರು ಎಲ್ಲ ಆಗುತ್ತೆ, ಎಲ್ಲಾನು ನೀವು ಫೇಸ್ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಆಯ್ತು, ನಾನು ಹಂಗೆ ಕೂಲ್ ಆಗಿ ತಗೊಂಡು ಎಲ್ಲ ಮಾಡ್ಕೊಂಡೆ. ಆಯ್ತು, 24 days ಫಿನಿಶ್ ಮಾಡಿದೆ. ಎಷ್ಟು ಎನರ್ಜಿ ಬಂದಿದೆ ಅಂದ್ರೆ ಇದರಿಂದ ನನ್ಗೆ ಸ್ಟ್ಯಾಮಿನಾ, ಎನರ್ಜಿ ಫುಲ್ ನನಗೆ ಬಹಳ ಬಂದಿದೆ ನನ್ಗೆ. ಮತ್ತೆ 3.5 to 4 kgs ವೆಯ್ಟ್ ಲೂಸ್ ಮಾಡ್ಕೊಂಡಿದೀನಿ ಇದರಿಂದ. ಇಂಚ್ ಲಾಸು ಎಲ್ಲ ಆಗಿದೆ ನನ್ಗೆ. ಮೇನ್ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ನನ್ಗೆ. ನೆಕ್ ಪೇನ್ ಎಲ್ಲ ಇತ್ತು ನನ್ಗೆ ಬಹಳ, ನೆಕ್ಕು ಲೆಗ್ ಪೇನ್ ಎಲ್ಲ. ನೆಕ್ ಅಂತೂ ಫುಲ್ ಕಂಟ್ರೋಲ್ ಬಂದ್ಬಿಟ್ಟಿದೆ, ಪೇನೇ ಇಲ್ಲ ಇವಾಗ. ಲೆಗ್ ಅಲ್ಲಿ ಇನ್ನೊಂದು 80% ಇದೆ ಅಷ್ಟೇ, ಇನ್ನು 20% ಅಷ್ಟೇ. ಅದೊಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಇನ್ನೆಲ್ಲ ಸಾಲ್ವ್, ನನ್ಗೆ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಕಡಿಮೆ ಆದಂಗ ಆಗುತ್ತೆ ಇವಾಗ. ಇದರಿಂದ ನಾನು ಗುರುಗಳಿಗೆ ಮತ್ತೆ ಪದ್ಮನಾಥ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲರೂ ಮಾಡ್ಲೇಬೇಕು. ಇದರಿಂದ ಏನು ಕಷ್ಟನೇ ಆಗಲ್ಲ. ಅಂದ್ರೆ ಮನೇಲಿದ್ರೆ ಏನು ಆಗಲ್ಲ, ಆಚೆ ಹೋದ್ರೆ ಸ್ವಲ್ಪ ಆಗತ್ತೆ. ಅದನ್ನ ನಾವು ಬೇರ್ ಮಾಡ್ಬೇಕು ಅಷ್ಟೇ, ಅದನ್ನ ಕಲ್ತ್ಕೋಬೇಕು ಹೆಂಗ್ ಮಾಡ್ಬೇಕು ಏನು. ಎಲ್ಲರೂ ತಿಂತಾ ಇರ್ತಾರೆ, ನಾವೊಬ್ರೇ ತಿಂತಾ ಇರಂತ ಅವ್ರಿಗೂ ಒಂಥರ ಫೀಲ್ ಆಗುತ್ತೆ. ಆದ್ರೂ ನಮ್ಗೇನು ಅನ್ಸಲ್ಲ, ಅಯ್ಯೋ ಅವ್ರು ತಿಂತಿದ್ದಾರೆ ನಮ್ಗೇನ್ ತಿನ್ನಕ್ ಆಗ್ತಾ ಇಲ್ಲ ಅಂತ ಆತರ ಫೀಲು ಅನ್ಸಲ್ಲ. ಏನು ಫೀಲಿಂಗ್ಸೇ ಅನ್ಸಲ್ಲ. ಅದು ಅಷ್ಟು ಚೆನ್ನಾಗಿರುತ್ತೆ ಈ ಕ್ಲಾಸ್. ನನಗಂತೂ ಬಹಳ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ನು ದೇವರ ಅನುಗ್ರಹ, ಸರ್ ಅನುಗ್ರಹ ಮಾಡಿದ್ರೆ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.